ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯದ ಉಸ್ತುವಾರಿಗಳಾದಂತಹ ಸುರ್ಜೇವಾಲಾ ಅವರೇ, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ ಡಿ ಶಿವಕುಮಾರ್ ಅವರೇ, ಎಐಸಿಸಿ ಎಲ್ಲ ಕಾರ್ಯಕರ್ತರು, ನನ್ನ ಸಂಪುಟದ ಸಚಿವ ಸಹೋದ್ಯೋಗಿಗಳೇ, ಶಾಸಕ ಮಿತ್ರರೇ, ಲೋಕಸಭಾ ಸದಸ್ಯರೇ, ರಾಜ್ಯಸಭಾ ಸದಸ್ಯರೇ, ಸದಸ್ಯರೇ, ಮಾಜಿ ಮಂತ್ರಿಗಳೇ, ಮಾಜಿ ಶಾಸಕರೇ, ಎಲ್ಲ ಇಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಆಲೋಚಿಸಿದ್ದಾರೆ. ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ತಾಯಂದಿರೇ, ಎಲ್ಲ ಯುವ ಮಿತ್ರರೇ, ಮಾಧ್ಯಮದ ಗೆಳೆಯರೇ, ಇವತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ನರೇಂದ್ರ ಮೋದಿಯವರು ನೇತೃತ್ವದ ಕೇಂದ್ರ ಸರ್ಕಾರ ಇತ್ತೀಚೆಗೆ ಬೆಲೆ ಏರಿಕೆಯನ್ನು ಮಾಡಿದೆ. ಇಂಧನ ಬೆಲೆ ಏರಿಕೆಯನ್ನು ಮಾಡಿದೆ. ಗ್ಯಾಸ್ ಬೆಲೆ ಏರಿಕೆಯನ್ನು ಮಾಡಿದೆ. ಅವರು ಅಧಿಕಾರಕ್ಕೆ ಬಂದಂದಿನಿಂದ ಕಳೆದ 11 ವರ್ಷಗಳಲ್ಲಿ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಇವುಗಳ ಬೆಲೆಗಳನ್ನು ಏರಿಸುತ್ತಲೇ ಬಂದಿದ್ದಾರೆ. ಮಾನ್ಯ ಸುರ್ಜೇವಾಲಾ ಅವರು 2013-14ರಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿದ್ದಾರೆ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆ ಎಷ್ಟಿತ್ತು, ಇವತ್ತು ಎಷ್ಟಾಗಿದೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಮತ್ತೆ ₹2 ಪೆಟ್ರೋಲ್ ಬೆಲೆ ಏರಿಸಿದ್ರೆ, ಟ್ಯಾಕ್ಸ್ ಅನ್ನ ಏರಿಸಿದ್ರೆ, ಡೀಸೆಲ್ ಬೆಲೆ ₹7 ಟ್ಯಾಕ್ಸ್ ಅನ್ನ ಏರಿಸಿದ್ರೆ, ₹50 ಗ್ಯಾಸ್ ಏರಿಕೆ ಮಾಡಿದ್ರೆ, ಎಷ್ಟು ದುಡ್ಡನ್ನ ಸಾರ್ವಜನಿಕರ ಜೇಬಿನಿಂದ ಕಿತ್ಕೊಳ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ನಾನು ಅದನ್ನ ಪ್ರಸ್ತಾಪ ಮಾಡಕ್ಕೆ ಹೋಗಲ್ಲ. ರಾಜಕೀಯ ಭಾರತೀಯ ಜನತಾ ಪಕ್ಷದವರು ಮತ್ತೆ ಜೆಡಿಎಸ್ ಅವರಿಗೆ ಪ್ರತಿಭಟನೆ ಮಾಡಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ. ಮಾನ ಮರ್ಯಾದೆ ಇದ್ದಿದ್ರೆ ಅವರು ಪ್ರತಿಭಟನೆಯನ್ನು ಮಾಡ್ತಾ ಇಲ್ಲ, ಬೇಕಾಗಿದ್ದು. ಇವರು ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆಯನ್ನು ಏರಿಸುವುದರಿಂದ ಏನಿಲ್ಲವರು ನಮ್ಮ ಎಲ್ಲ ದೇಶದ ಎಲ್ಲ ರಾಜ್ಯಗಳಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿದೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗ್ತದೆ. ಎಲ್ಲ ಅಗತ್ಯ ವಸ್ತುಗಳು, ಔಷಧ ಇರ್ಬೋದು, ಗೊಬ್ಬರ ಇರ್ಬೋದು, ಸಿಮೆಂಟ್ ಇರ್ಬೋದು, ಹೆಜ್ಜ ಇರ್ಬೋದು, ಅಕ್ಕಿ
ಅಕ್ಕಿ ಇರ್ಬೋದು, ರಾಗಿ ಇರ್ಬೋದು, ಗೋಧಿ ಇರ್ಬೋದು, ಚಿನ್ನ ಇರ್ಬೋದು, ಬೆಳ್ಳಿ ಇರ್ಬೋದು, ಎಲ್ಲ ಪದಾರ್ಥಗಳ ಬೆಳೆಗಳು ಕೂಡ ಬೆಳೆದಿದ್ದಾವೆ. ಇದಕ್ಕೆ ಯಾವ ಕಾರಣ? ಅದಕ್ಕೆ ಕಾರಣ ನರೇಂದ್ರ ಮೋದಿಯವರು. ಇದಕ್ಕೆ ಕಾರಣ ನರೇಂದ್ರ ಮೋದಿಯವರ ಸರ್ಕಾರ ಮತ್ತು ನರೇಂದ್ರ ಮೋದಿಯವರು ಜಗತ್ತನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇವರು ನರೇಂದ್ರ ಮೋದಿ ಅವರು ಏನ್ ಹೇಳಿದ್ರು? 2014 ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಅಂತ ಹೇಳಿದ್ರು, ನಾಯಕ ಮತ್ತು ಒಳ್ಳೆ ದಿನ ಬಂತ, ಒಳ್ಳೆ ದಿನ ಬಂತ. ಹೀಗೆ ಈಗಾಗಲೇ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ನಾನು ಇನ್ನೊಂದ್ಸರಿ ಹೇಳ್ತೀನಿ, ಅವತ್ತು ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಚಿನ್ನದ ಬೆಲೆ 28,000 ರೂಪಾಯಿ ಇತ್ತು. ಇವತ್ತೆಷ್ಟಾಗಿದೆ? 95,000 ರೂಪಾಯಿ ಆಗಿದೆ 10 ಗ್ರಾಂ ಚಿನ್ನಕ್ಕೆ. ಬೆಳ್ಳಿ 1 ಕೆಜಿ ಬೆಳ್ಳಿಗೆ 63,070 ರೂಪಾಯಿ ಇತ್ತು. ಇವತ್ತು 90,000 ರೂಪಾಯಿ ಆಗಿದೆ. ಬೆಲೆ ಅವತ್ತು 59 ರೂಪಾಯಿ ಇತ್ತು. ಒಂದು ಟನ್ನದ ಬೆಲೆ ಅವತ್ತು 59 ರೂಪಾಯಿ. ಇವತ್ತೆಷ್ಟು? 87 ರೂಪಾಯಿ. 87 ರೂಪಾಯಿ. ನರೇಂದ್ರ ಮೋದಿ ಅವರೇ, $1 ಡಾಲರ್ಗೆ 1 ರೂಪಾಯಿ ಹಾಕ್ತೀನಿ ಅಂತೇಳಿ ಅಧಿಕಾರಕ್ಕೆ ಬಂದಂತ ನೀವು 59 ರೂಪಾಯಿ ಡಾಲರ್ಗೆ 87 ರೂಪಾಯಿ ಆಗಿದೆ. ಇಷ್ಟು ನರೇಂದ್ರ ಮೋದಿಜಿ ಇವತ್ತು 87 ರೂಪಾಯಿ, ಸುಮಾರು 38 ರೂಪಾಯಿ ಜಾಸ್ತಿ. ಇದು ಬಡವರಿಗೆ ಬಿದ್ದಕ್ಕಂಥ ಕೆಲಸ ಅಲ್ಲ, ಕೆಲಸ ಅಲ್ಲ. ನರೇಂದ್ರ ಮೋದಿಜಿ ಸಿಮೆಂಟ್ ಬೆಲೆ 50 ಕೆಜಿ ಬ್ಯಾಗ್ ಎಷ್ಟು ರೂಪಾಯಿ ಇತ್ತಪ್ಪ ಅಂತಂದ್ರೆ 268 ರೂಪಾಯಿ. ಈಗ ಎಷ್ಟಾಗಿದೆ? 410 ರೂಪಾಯಿ. ಕಡಿಮೆ ಜಾಸ್ತಿ. ಸಿಮೆಂಟ್ ಬೆಲೆ ಕಡಿಮೆ ಅಂತ ಜಾಸ್ತಿ ಆಯ್ತು. ಕಬ್ಬಿಣ ಬೆಲೆ 1 ಟನ್ 19,000 ರೂಪಾಯಿ 2014ರಲ್ಲಿ. ಇವತ್ತು 73,000 ರೂಪಾಯಿ. 73,000 ರೂಪಾಯಿ ಜಾಸ್ತಿ ಆಯ್ತು. ಕಡಿಮೆ ಜಾಸ್ತಿ ಆಯ್ತು. ಕಡಿಮೆ. PVC ಪೈಪ್ 60 ರೂಪಾಯಿ 150 ರೂಪಾಯಿ. ಈ ಅಮೋನಿಯಂ ಫಾಸ್ಫೇಟ್ ಗೊಬ್ಬರ 50 ಕೆಜಿ 1,125 ರೂಪಾಯಿ 1,350 ರೂಪಾಯಿ. ಯಾರ ಮೇಲೆ ಬರ ಇದು? ಯಾರು ಏರಿಸ್ತಾರೆ ಇದನ್ನ? ರೈತರ ಮೇಲೆ ಬರ ಮಾಡೋರು ಯಾರು? ಇದೆಲ್ಲ ಅಶೋಕ ಕೆಲವಾದ ನಾರಾಯಣ ಸ್ವಾಮಿ ಅರ್ಥ ಮಾಡ್ಕೊಳ್ರಿ. ಇದನ್ನ ನೀವು ಅರ್ಥ ಆಗಲಿದ್ರೆ ಈ ಪುಸ್ತಕ ಪರಿಸ್ಥಿತಿ ಓದ್ಕೊಂಡಿದ್ರಿ. ನೀವು ಓದ್ಕೊಳ್ಳಿ. ನೀವು ಹೀಗೆ ನರೇಂದ್ರ ಮೋದಿಯವರ ತಪ್ಪು ಆಡಳಿತವನ್ನು ಮರೆಮಾಚಲಿಕ್ಕೆ
ಉಚ್ಚಾರಕ್ಕೆ ನೀವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀರಲ್ಲ, ನೋಡಿ ನಿಮ್ಮ ಆಕ್ರೋಶ ಹೇಗಿದೆ ಇರ್ತಕ್ಕಂಥದ್ದನ್ನ ನಿಮ್ಮ ಆಕ್ರೋಶ ಹೇಗಿದೆ ಒಂದು ಕೆಜಿ 30 ರಿಂದ 35 ರೂಪಾಯಿ, ಇವತ್ತು 60 ರೂಪಾಯಿ ಆಗಿದೆ. ರಾಗಿ ಅಕ್ಕಿ ಒಂದು ಕೆಜಿ ಅಕ್ಕಿ 30 ರೂಪಾಯಿ ಇದೆ, 66 ರೂಪಾಯಿ ಆಗಿದೆ. ರಾಗಿ ಒಂದು ಕೆಜಿಗೆ 20 ರೂಪಾಯಿ ಇದೆ, 65 ರೂಪಾಯಿ ಆಗಿದೆ. ಉಪ್ಪು ಒಂದು ಕೆಜಿ ಉಪ್ಪು 7 ರೂಪಾಯಿ ಇದೆ, 22 ರೂಪಾಯಿ ಆಗಿದೆ. ಟೀ 250 ಗ್ರಾಮ್ಸ್ 95 ಇದ್ದದ್ದು 135 ರೂಪಾಯಿ ಆಗಿದೆ. Please subscribe to the people of this country. सुन पूजा क्यों करती है? अच्छे दिन कहाँ गए? ಇದೆಲ್ಲ ಅರ್ಥ ಆಗಿಲ್ವಾ? ಅವತ್ತು ಎಕ್ಸ್ಚೇಂಜ್ ಡ್ಯೂಟಿ ಡೀಸೆಲ್ ಮೇಲೆ 3 ರೂಪಾಯಿ 45 ಪೈಸೆ, ಇದನ್ನ 32 ರೂಪಾಯಿ 34 ರೂಪಾಯಿ 82 ಪೈಸೆ ಏರಿಸ್ತವೆ. ಅದೇನು ಎಂತ ಸಂದರ್ಭದಲ್ಲಿ ಆ ಕೊರೋನಾ ಬಂದಂತ ಸಂದರ್ಭದಲ್ಲಿ ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ 416 ರೂಪಾಯಿ 2022ರಲ್ಲಿ 1079 ರೂಪಾಯಿ ಆಗೈತಲ್ಲ. ನೀವು ಬಡವರ ಬಗ್ಗೆ ಮಾತನಾಡ್ತಕ್ಕಂಥದ್ದು, ಸಾಮಾನ್ಯ ಜನರ ಬಗ್ಗೆ ಮಾತನಾಡ್ತಕ್ಕಂಥದ್ದು, ಸಬ್ಸಿಡಿ ಯಾಕೆ ಗ್ಯಾಸ್ ಸಬ್ಸಿಡಿ ಯಾಕೆ ಕಡಿಮೆ ಮಾಡಿದ್ರಿ? ಇರುವಾಗ ಗ್ಯಾಸ್ಗೆ ಸಬ್ಸಿಡಿ ಕೊಡ್ತಾ ಇದ್ರು, ಅಲ್ಲಿಂದ ಬೆಲೆ ಕಡಿಮೆ ಆಗುತ್ತೆ. ಕಡಿಮೆ ಮಾಡಿದ ಜನರ ಒತ್ತಡಕ್ಕೆ ಕಳೆದು ಚುನಾವಣೆ ಕಳೆದ ಲೋಕಸಭಾ ಚುನಾವಣೆ ಕಡಿಮೆ ಮಾಡಿದ್ರೆ ಆದ್ರೂ ಕೂಡ 855 ರೂಪಾಯಿ 855 ಇದು ಕಡಿಮೆ ಮಾಡಿದ್ರು ಕೂಡ 50 ರೂಪಾಯಿ. ಮತ್ತೆ ಇದನ್ನ ಸಿಮೆಂಟ್ ಬೆಲೆ, ಗೊಬ್ಬರದ ಬೆಲೆ, ಔಷಧಿ ಬೆಲೆ ಏರ್ಕಬೇಕಾದ್ರೆ ಯಾಕೆ ಸಬ್ಸಿಡಿ ಏರ್ತಿತ್ತಲ್ಲ? ಅಕ್ಕಿ ಬೆಲೆ, ಗೋಧಿ ಬೆಲೆ, ರಾಗಿ ಬೆಲೆ ಎಲ್ಲ ಏರ್ಕಬೇಕಾದ್ರೆ ಡೀಸೆಲ್ ಬೆಲೆ ಏರಿಸಲಾಗಿದೆ. ನಾವು ಇವತ್ತು ಪ್ರತಿ ವರ್ಷ ಗ್ಯಾರಂಟಿ ಯೋಜನೆಗಳಿಗೆ 24-25ರಲ್ಲಿ 52,008 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದಾರೆ. 52,008 ಕೋಟಿ. ಈ ವರ್ಷ 50,018 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದಾರೆ. ಇದು ಕಡಿಮೆ ಬೆಲೆ, ಆಹಾರ ಪದಾರ್ಥಗಳ ಬೆಲೆ ಏರಿಸ್ಬಿಡ್ತೀವಿ. ಕಳೆದ ವರ್ಷ ಬಜೆಟ್ ಇದ್ದದ್ದು 4,71,000 ಕೋಟಿ. ಹೇಳ್ತಾರೆ ಬಿಜೆಪಿಯವರು
ಸಿದ್ದರಾಮಯ್ಯ ಸರ್ಕಾರ ದಿವಾಳಿಯಾಗುತ್ತದೆ. ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿಬಿಟ್ಟು ದಿವಾಳಿಯಾಗುತ್ತದೆ. ನಾವು 3,71,000ರಿಂದ 4,09,000 ಕೋಟಿಗೆ ಬಜೆಟ್ ಜಾಸ್ತಿ ಆಗಿದೆ. 38,000 ಕೋಟಿ ಜಾಸ್ತಿ ಆಗಿದೆ. ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವುದು ಆರ್ಥಿಕವಾಗಿ ದಿವಾಳಿಯಾಗಿದೆ ಆ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ವರ್ಷ ಬರೀ ಎಂಎಲ್ಸಿಗಳಿಗೆ ಅಭಿವೃದ್ಧಿಗೆ ಹಣ ಕೊಡಬೇಕು ಅಂತೇಳಿ 8,000 ಕೋಟಿ ರೂಪಾಯಿಗಳನ್ನ ತೆಗೆದಿಟ್ಟಿದ್ದೇವೆ. ಬಜೆಟ್ನಲ್ಲಿ 8,000 ಕೋಟಿ ರೂಪಾಯಿಗಳನ್ನ ನಾವು 24-25ರಲ್ಲಿ ಮಾಡಿದಂತಹ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಹೇಳಬೇಕಿದ್ರೆ ಹೇಳ್ತಿದ್ರು. 56,000 ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನಾವು ಈ ವರ್ಷ 83,000 ಕೋಟಿ ಸುಮಾರು 50,000 ಕೋಟಿ ರೂಪಾಯಿಗಳನ್ನು ಒಂದೇ 40,000 ಕೋಟಿ ರೂಪಾಯಿಗಳನ್ನು ಇವೆಲ್ಲರೂ ಜನರಿಗೆ ನಾವು ಸ್ವಲ್ಪ ಬೆಲೆ ಮಾಡಿದ್ದೇವೆ. ಅದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದೆ. ಅವ್ರು ಯಜಮಾನರು ಬೆಲೆಗಳನ್ನು ಏರಿಸುವುದರಿಂದ ಎಲ್ಲ ಈ ದೇಶದಲ್ಲಿ ಆಹಾರ ಪದಾರ್ಥಗಳು, ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಹೆಚ್ಚಾಗಬೇಕಾದ್ರೆ ನರೇಂದ್ರ ಮೋದಿಯವರು ಕಾರಣ, ಬಿಜೆಪಿಯವರು ಕಾರಣ. ಬಿಜೆಪಿಯವರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ. ಆಮೇಲೆ ವಿರೋಧ ಮಾಡಲಿಕ್ಕೆ ನೈತಿಕ ಹಕ್ಕಿಲ್ಲ. 4 ರೂಪಾಯಿ ಹಾಲು ಜಾಸ್ತಿ ಮಾಡೋದು ಸರ್ಕಾರ ಬಂದಿದೆಯಾ? 4 ರೂಪಾಯಿ ನೇರವಾಗಿ ರೈತರಿಗೆ ಹೋಗಿದೆ. ನೇರವಾಗಿ ರೈತರಿಗೆ ಹೋಗಿದೆ. ನೇರದಿನ ರೈತರಿಗೆ ಹೋಗಬೇಕಿಲ್ಲ. ಹಾಲಿನ ಬೆಲೆ ಹೆಚ್ಚು ಮಾಡಿ ಅಂತ ಕೇಳ್ತಾ ಇದ್ದೀವಿ. ಹೆಚ್ಚು ಮಾಡಿ ಅಂತ ಕೇಳ್ತಾ ಇದ್ದೀವಿ. ಅವರು 5 ರೂಪಾಯಿ ಹೆಚ್ಚು ಮಾಡಬೇಕು. ಆದರೂ ಕೂಡ ಬೇರೆ ರಾಜ್ಯಗಳಿಗಿಂತ ಕಡಿಮೆ ಇದೆ. ಅದರಲ್ಲಿ ಮಾರಾಟದ ಬೆಲೆ ಇದೆಯಲ್ಲ ಈಗ 46 ರೂಪಾಯಿ ಆಗಿದೆ. ಬೇರೆ ರಾಜ್ಯಗಳಲ್ಲಿ ಆಂಧ್ರದಲ್ಲಿ 40 ರೂಪಾಯಿ ಇದೆ. ಗುಜರಾತ್ನಲ್ಲಿ 55 ರೂಪಾಯಿ ಇದೆ. ಗುಜರಾತ್ನಲ್ಲಿ 52 ರೂಪಾಯಿ ಇದೆ. 57 ರೂಪಾಯಿ. ನಂದು 46 ರೂಪಾಯಿ. ಆಂಧ್ರದಲ್ಲಿ 60 ರೂಪಾಯಿ. ಹರಿಯಾಣದಲ್ಲಿ 56 ರೂಪಾಯಿ. ತೆಲಂಗಾಣದಲ್ಲಿ 55 ರೂಪಾಯಿ. ಮಹಾರಾಷ್ಟ್ರದಲ್ಲಿ 52 ರೂಪಾಯಿ, 53 ರೂಪಾಯಿ. ಮಹಾರಾಷ್ಟ್ರದಲ್ಲಿ 53 ರೂಪಾಯಿ. ಇವರು ರೈತರ ವಿವಾದಗಳು. ರೈತರು ಆಯಿಲ್ ಮೇಲೆ ಹೆಚ್ಚು ಮಾಡಿ ಅಂತ ಹೇಳಿ ಡಿಮ್ಯಾಂಡ್ ಮಾಡ್ತಾರೆ. ನಾವು 4 ರೂಪಾಯಿ ಹೆಚ್ಚು ಮಾಡಿದ್ದೀವಿ. ಅದು ಮಾರಾಟದ ಬೆಲೆ ಹೆಚ್ಚು ಮಾಡಿದ್ದೀವಿ. ಅದು ಮಾರಾಟದ ಬೆಲೆಯನ್ನು ನೇರವಾಗಿ 4 ರೂಪಾಯಿ ಹೆಚ್ಚು ಮಾಡಿಕೊಳ್ಳುವುದಿಲ್ಲ. ಅದನ್ನ ರೈತರಿಗೆ ಕೊಡ್ತಾ ಇದ್ದೀವಿ.
ಇವತ್ತು 5 ರೂಪಾಯಿ ಸಬ್ಸಿಡಿ ಕೊಡ್ತಾ ಇದ್ದೀವಿ ನಾವು. ಮುಂದಿನ ದಿನಗಳಲ್ಲಿ 7 ರೂಪಾಯಿ ಮಾಡಿದ್ವಿ. 5 ರೂಪಾಯಿ ಸಬ್ಸಿಡಿ ಪ್ರತಿ ಲೀಟರ್ ಹಾಲಿಗೆ 5 ರೂಪಾಯಿ ಸಬ್ಸಿಡಿ. ನಾವು ಪ್ರತಿ ವರ್ಷ 4.5 ಲಕ್ಷದಿಂದ 5 ಲಕ್ಷ ಕೋಟಿ ರೂಪಾಯಿಗಳನ್ನ ಕೇಂದ್ರ ಸರ್ಕಾರಕ್ಕೆ ಕೊಡ್ತೀವಿ. 4.5 ಲಕ್ಷದಿಂದ 5 ಲಕ್ಷ ಕೋಟಿ ರೂಪಾಯಿಗಳನ್ನ ಕೇಂದ್ರ ಕೊಡ್ತಾರೆ. ವಾಪಸ್ ಎಷ್ಟು ಬರುತ್ತದೆ? 60,000. ನಮಗೆ ನಾವು ಕರೆಕ್ಟ್ ಆಗದೆ ತೆರಿಗೆ ಇತ್ತು 4.5 ಲಕ್ಷ ವಾಪಸ್ ಬರೋದು ನ್ಯಾಯನ ಹೇಳಬೇಕು ಬೇಡ. ಇದನ್ನು ಕೇಳಬೇಕು. ಅದುವೇ ಕೇಸ ಪತ್ರಿಕೆ ನ್ಯಾಷನಲ್ ಪತ್ರಿಕೆ 1947ನೇ ಇಸ್ವಿಯಲ್ಲಿ ನೆಹರು ಸ್ಥಾಪನೆ ಮಾಡಿದ್ರು. ಅವತ್ತು ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಮಾಡಿದಂತ ಪತ್ರಿಕೆ ಇದು. ಅವರು ಇವತ್ತು ಸೋನಿಯಾ ಗಾಂಧಿ ಮೇಲೆ, ರಾಹುಲ್ ಗಾಂಧಿ ಮೇಲೆ ಕೇಸ್ ಹಾಕ್ತಾರೆ. ಯಾವ ನ್ಯಾಯ ಇದು? ನೀವು ಉಪಯೋಗಿಸಲು, ಉಪಯೋಗಿಸಲು, ಇನ್ಕಮ್ ಟ್ಯಾಕ್ಸ್ ಉಪಯೋಗಿಸಲು ರಾಜಕೀಯ ಜೀವನದಲ್ಲಿ ಇದನ್ನ ನೀವು ಅನ್ಯಾಯ ಮಾಡಿ ಯಾರು ಬೈತಾರೆ, ಯಾರು ಟೀಕೆ ಮಾಡ್ತಾರೆ, ಯಾರು ಕೇಂದ್ರ ಸರ್ಕಾರವನ್ನು ವಿರೋಧ ಮಾಡ್ತಾರೆ. ಅವರೆಲ್ಲರ ಮೇಲೆ ಕೇಸ್ ಹಾಕಿದ್ರೆ ನಾಚಿಕೆ ಆಗಲ್ಲ ನಿಮಗೆ? ನಾಚಿಕೆ ಆಗಲ್ಲ ನಿಮಗೆ? ರಾಹುಲ್ ಗಾಂಧಿ ಏನ್ ತಪ್ಪು ಮಾಡಿದ್ರು? ಸೋನಿಯಾ ಗಾಂಧಿ ಏನ್ ತಪ್ಪು ಮಾಡಿದ್ರು? ಪತ್ರಿಕೆಯಲ್ಲಿ ಏನ್ ತಪ್ಪು ಮಾಡಿದ್ರು? ಶಾಸಕರಲ್ಲಿ ಹಿಂದಿಯವರು ಹೋರಾಟ ಮಾಡಬೇಕು. ನಾವು ಇವತ್ತು ಇವರು ಯಾರಿಗೆ ಸ್ವಾತಂತ್ರ್ಯದ ಬೆಲೆ ಅದನ್ನು ಭಾವಿಸಬೇಕು ಗೊತ್ತಿಲ್ಲ ಇರಬೇಕು. ಯಾಕಂದ್ರೆ ನಾವು ಯಾವತ್ತೂ RSS 1925ರಲ್ಲಿ ಪ್ರಾರಂಭವಾಯಿತು. ಎಷ್ಟೆಲ್ಲ ಜೈಲಿಗೆ ಹೋಗಿದ್ರು RSS ನಾಯಕರು. ಏನು ಒಬ್ಬರು ಹೇಳಿದ ಇನ್ನೊಬ್ಬ ಹೀಗೆ ಅದಕ್ಕೆ RSS ಇರ್ತದೆ. RSS ಬಿಟ್ಟು ಬಂದಿಲ್ಲ, ಮತ್ತೆ ಡೆಲ್ಲಿ ಬಿಟ್ಟು ಬಂದು ಇದು RSS ನವರು ಯಾರು ಜೈಲಿಲ್ಲ, ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿಲ್ಲ. ಅದಕ್ಕೋಸ್ಕರ ಸ್ವಾತಂತ್ರ್ಯದ ಬೆಲೆ ಉಗ್ರಪ್ಪ ನಮ್ಮ ರಾಷ್ಟ್ರೀಯ RSS ಇವರಿಗೆ ರಾಷ್ಟ್ರೀಯತೆ ಬಗ್ಗೆ, ದೇಶಭಕ್ತಿ ಬಗ್ಗೆ ಮಾತಾಡಲಿಕ್ಕೆ ಅವರಿಗೆ ದಯಮಾಡಿ ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ ಸೈನಿಕರಂತೆ ಮತ್ತೆ ಸ್ವಾತಂತ್ರ್ಯ ಹೋರಾಟಗಾರರಂತೆ ತಯಾರಾಗಬೇಕು. ಇನ್ನೊಂದು ಸ್ವಾತಂತ್ರ್ಯ ಹೋರಾಟವನ್ನು ಈ ದೇಶದಲ್ಲಿ ಮಾಡಲೇಬೇಕು. ತಯಾರಾಗಬೇಕು ಅಂತ ಹೇಳಿ ಬಯಸ್ತಾ ಇದ್ದೇನೆ. ಮಾಡಿ ನಿಮ್ಮಲ್ಲಿ ಕೇಳ್ತೀನಿ, ನನ್ನ ಸಿದ್ಧಾಂತದ ಬಗ್ಗೆ ಕ್ಲಾರಿಟಿ ಇರಬೇಕು. ಒಂದು ಕ್ಲಾರಿಟಿ ಅಡಿಸುವ ಐಡಿಯಾಲಜಿ, ನಮ್ಮ ಐಡಿಯಾಲಜಿ ಬಗ್ಗೆ ಕ್ಲಾರಿಟಿ ಇರಬೇಕು. ಆ
ಮಾತ್ರ ಇದು ಸ್ಪಷ್ಟತೆಯನ್ನು ಕೈಗೊಳ್ಳಲಿಕ್ಕೆ ಸಾಧ್ಯತೆ ಇಲ್ಲವರ ಸ್ಪಷ್ಟತೆ ಇರಲಿಲ್ಲ. ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಇದನ್ನ ಮಾಡಬೇಕು ಅಂತ ಗೆಲ್ಲುವುದನ್ನು ಕಾರ್ಯಕರ್ತರು ದಯಮಾಡಿ ಬೀದಿಗಿಳಿದು ಹೋರಾಟ ಮಾಡಿ, ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಮಾಡಿ, ತಾಲೂಕಿನಲ್ಲಿ ಹೋರಾಟ ಮಾಡಿ, ಎಲ್ಲ ಎಲ್ಲರೂ ಕೂಡ ಈ ಎಲ್ಲ ಜಿಲ್ಲೆಗಳು ಜಿಲ್ಲಾಧಿಕಾರಿಗಳು ಕಳಿಸಿದ್ದೀವಿ, ಮಂತ್ರಿಗಳು ಕಳಿಸಿದ್ದೀವಿ. ಇದನ್ನ ಪ್ರತಿ ಸಭೆಗಳಲ್ಲಿ ಪ್ರತಿ ಸಭೆಗಳಲ್ಲಿ ರಾಜಕೀಯ ಅಂತಂದ್ರೆ ಬರೀ ಶ್ರೀಕಾಂತಲ್ಲ, ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು, ಜನರಿಗೆ ಖಚಿತವಾದ ಒಂದು ಮಾಹಿತಿಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇದನ್ನು ಮಾಡಿದಾಗ ಮಾತ್ರ ಇವತ್ತು ಸಚಿವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಮಗೆ ಪೆಟ್ರೋಲ್ ಇದೆ ಎಷ್ಟು ಬರ್ತದೆ, ಅವರಿಗೆ ಕೇಂದ್ರ ಸರ್ಕಾರಕ್ಕೆ ಡೀಸೆಲ್ ಇದೆ ಎಷ್ಟು ಬರ್ತದೆ, ಗ್ಯಾಸ್ ಇದೆ ಎಷ್ಟು ಬರ್ತದೆ, ಹಿಂದೆ ಎಷ್ಟು ಸಬ್ಸಿಡಿ ಕೊಡ್ತಾ ಇದ್ರು ಗ್ಯಾಸ್ಗೆ, ಈಗ ಎಷ್ಟು ಅವನ್ನೆಲ್ಲ ಹೇಳಿದೆ, ಅವನ್ನೆಲ್ಲ ಕ್ಯಾಬ್ಗೆ ಹಿಡಿದು ಹೊರಕೊಂಡು ಅದನ್ನೆಲ್ಲ ಜನರಿಗೆ ಮಾಡಿದ್ರೆ ಬಿಜೆಪಿ ಸಾಧ್ಯ. ಬಿಜೆಪಿ ಸುಳ್ಳು ಹೇಳೋ ಪಕ್ಷ, ಸುಳ್ಳು 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 RSS ಬಿಜೆಪಿ ಹಿಂದೂ ಮಹಾಸಭಾ ಬರೀ ಸುಳ್ಳು ಹೇಳೋದು. ಈಗ ಅಂಬೇಡ್ಕರ್ ಅಂಬೇಡ್ಕರ್ ಕಾಂಗ್ರೆಸ್ ಸೋಲಿಸಿದ್ರು ಅಂತ ಹೇಳಿ, ಅಂಬೇಡ್ಕರ್ ಕಾಂಗ್ರೆಸ್ ಸೋಲಿಸಿದ್ರು, ನಿಜವಾಗ ಸೋಲಿಸಿರೋದು ಅವರೇ ಕುಟುಂಬದವರು. ಅವರು ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ ಏನಂತ ಹೇಳಿದ್ದಾರೆ ಅಂತಂದ್ರೆ ಅವರ ಕೈ ಅಕ್ಷರದಿಂದ ಬರೆದಿರೋದು, ಸ್ವತಃ ಅವರ ಕೈ ಅಕ್ಷರದಿಂದ ಬರೆದಿರ್ತಕ್ಕಂಥ ಲೇಖನ. ಅದ್ರಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ ನಮಗೆ ಅಂತ ಪತ್ರ ಬರೆದಿದ್ದಾರೆ. ಕೂಡ ಕಾಂಗ್ರೆಸ್ ಸಂವಿಧಾನ ಬರೀಲಿಕ್ಕೆ ಅಂಬೇಡ್ಕರ್ ಅವರು ಸಂವಿಧಾನ ಬರೀಲಿಕ್ಕೆ ಅವಕಾಶ ತಗೊಂಡು ಕಾಂಗ್ರೆಸ್ ಪಾರ್ಟಿ ಹಾಗೆ RSS ಪರ ಇಟ್ಟಿದ್ದಾರೆ. ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ರು, ನಾನು ಹಿಂದುವಾಗಿ ದುಡ್ಡಿದ್ದೀನಿ ಅಂತ ಕೈ ಇರಲಿಲ್ಲ, ನಾನು ಹಿಂದುವಾಗಿ ಸಾಯಿಲ್ಲ ಅಂತ. ದಯಮಾಡಿ ನೀವು ಧೈರ್ಯವಾಗಿ ಹೇಳುವಂತ ವಿಚಾರಗಳನ್ನ ಜನರ ಮುಂದೆ ಪ್ರಸ್ತಾಪ ಮಾಡಿ. ಹೇಳೋದಿಲ್ಲ ಸತ್ಯ, ನಮ್ಮ ಕಾರ್ಯಕರ್ತರು ಸತ್ಯವನ್ನ ಧೈರ್ಯದಿಂದ ಯಾವುದೇ ಮುಲಾಜಿದ್ದೇನೆ ಹೇಳ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು ಅಂತ ಹೇಳಿ ಹೇಳ್ಕೊಂಡು ಇವತ್ತು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ 2 ರೂಪಾಯಿ ಪೆಟ್ರೋಲ್ಗೆ, 2 ರೂಪಾಯಿ ಡೀಸೆಲ್ಗೆ, 50 ರೂಪಾಯಿ ಗ್ಯಾಸ್ಗೆ ಅದು ಕೂಡಲೇ ವಾಪಸ್ ಪಡಿಸಬೇಕು ಅಂತ ಹೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ. ನೀವು ಮಾಡ್ತಿದ್ದೀರುವ ಎಲ್ಲೆಲ್ಲಿದ್ದೀವಿ ನೀವು ಅಲ್ಲೆಲ್ಲ ಮಾಡಬೇಕು, ಒತ್ತಾಯ ಮಾಡಬೇಕು. ಆ ಕೆಲಸವನ್ನು ಮಾಡಿ ಅಂತ ಹೇಳಿ ಪ್ರದೇಶ ಕಾಂಗ್ರೆಸ್ ಸಮಿತಿಯವರಿಗೆ
ಧನ್ಯವಾದಗಳನ್ನು ಹೇಳಿ ನಮಸ್ಕಾರಗಳನ್ನು ಮಾಡಿ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.